ಕರ್ನಾಟಕ ರಾಜ್ಯದಲ್ಲಿಯೇ ಈಶಾನ್ಯಾಭಿಮುಖವಾಗಿ ಹರಿಯುವಂಥ ಕರ್ನಾಟಕದ ಏಕೈಕ ನದಿ ಅದು ಈ ತುಂಗಭದ್ರಾ ನದಿ. ನದಿಯ ತೀರದಲ್ಲಿ ದಕ್ಷಿಣಾಭಿಮುಖವಾಗಿ ಯಾವ ದೇವತೆಯು ನೆಲೆಸಿರುತ್ತಾಳೋ ಆ ದೇವತೆ ಫುಲ್ ಪವರ್ಫುಲ್ವಾಗಿರ್ತಾಳಂತೆ. ದಕ್ಷಿಣಾಭಿಮುಖವಾಗಿ ನೆಲೆಸಿರ್ತಕ್ಕಂಥ ಏಕೈಕ ದೇವತೆ ಅದು ಈ ಹುಲಿಗೆಯ ಕ್ಷೇತ್ರದ ಶ್ರೀ ಹುಲಿಗೆಮ್ಮ ದೇವಿ. ಇವತ್ತು ವಿಜಯದಶಮಿ ಅಂದು ಸೀತೆಯನ್ನು ಅಪಹರಿಸಿರುವಂಥ ರಾವಣನ ಸ್ವರ್ಣ ಲಂಕೆಯನ್ನು ಸುಟ್ಟು ನಾವು ಸೀತೆಯನ್ನು ಕರೆತಂದಿವಿ. ಇವತ್ತಿಗೂ ಕೂಡ ನಾವು ರಾವಣನನ್ನು ಸುಟ್ಟು ಭಸ್ಮ ಮಾಡುತ್ತೇವೆ. ನದಿಗಳಿಗೆ ಹೆಣ್ಣಿನ ಸ್ವರೂಪ, ನದಿಗಳಿಗೆ ಹೆಣ್ಣಿನ ಹೆಸರು. ಈ ರಾಜ್ಯ ಮತ್ತು ರಾಷ್ಟ್ರವನ್ನು ನಾವು ಮಾತೃ ಸ್ವರೂಪದಲ್ಲಿ ಕಾಣುತ್ತೇವೆ. ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ ಈ ಭೂಮಿಯನ್ನು ಸಹಿತ ನಾವು ತಾಯಿಯ ಸ್ವರೂಪದಲ್ಲಿ ಕಾಣುತ್ತೇವೆ. ಒಬ್ಬ ಹೆಣ್ಣನ್ನು ಮಾತೃ ಸ್ವರೂಪದಲ್ಲಿ, ತಾಯಿಯ ಸ್ವರೂಪದಲ್ಲಿ, ಸಹೋದರಿಯ ಸ್ವರೂಪದಲ್ಲಿ, ದೇವಿಯ ಸ್ವರೂಪದಲ್ಲಿ ಕಾಣುವಂಥ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಆ ಸ್ತ್ರೀಗೆ ರಕ್ಷಣೆ ಇಲ್ಲ. ಈ ಭೂಮಿಯ ಮೇಲೆ ಆ ಸ್ತ್ರೀಗೆ ರಕ್ಷಣೆಯ ಅವಶ್ಯಕತೆ ಇನ್ನೂ ಇದೆ. ಮತ್ತೆ ಆ ಸ್ತ್ರೀ ಮಹಿಷಾಸುರ ಮರ್ದಿನಿಯಾಗಿ ಕಾಳರಾತ್ರಿಯಾಗಿ ಕತ್ತಿ ಹಿಡಿದು ತನ್ನ ಸ್ವಯಂ ರಕ್ಷಣೆಗಾಗಿ ಆ ಸ್ತ್ರೀ ಮತ್ತೆ ನಿಲ್ಲಬೇಕಾಗಿದೆ. ಈ ವಿಷಯದಲ್ಲಿ ನ್ಯಾಯ ದೇವತೆಯು ಕೂಡ ಕಣ್ಣು ತೆರೆಯಬೇಕಾಗಿದೆ.